ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ಇವತ್ತೇನು ಗೊತ್ತಾ ಪ್ರೋಗ್ರಾಮು, ಅವತ್ತೇ ವೀಡಿಯೋದಲ್ಲಿ ಹೇಳಿದ್ದೆ, ಸೋಮವಾರ ನನ್ನ ಮಗನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ನಾವು ನನ್ನ ಮಗನ ತೋರಿಸ್ತಾ ಇದ್ದಿದ್ದು ಅಂದರೆ ಡೆಲಿವರಿ ಆಗಿದ್ದು ಮೈಸೂರಲ್ವಾ, ಹಾಗಾಗಿ ಏನೇ ಇದ್ರೂ ಅವ್ರು ಫೋನ್ ಮಾಡಿದ ತಕ್ಷಣ ಹೋಗ್ಬೇಕು. ಅಂದರೆ 4 ತಿಂಗಳಿಗೆ ಚೆಕಪ್ಗೆ ಕರೆದಿದ್ದಾರೆ. ಅಲ್ಲಿಗೆ ಹೋಗಲಿಲ್ಲ ಅಂದರೆ ಏನಪ್ಪ ಅಂದರೆ ಏನಾದ್ರು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದಾಗ ನಾವು ಅಲ್ಲಿಗೆ ಹೋದಾಗ ರೆಸ್ಪಾನ್ಸ್ ಮಾಡಲ್ಲ. ಹಾಗಾಗಿ ಅವ್ರು ಕರೆದಾಗ ಹೋಗಲೇಬೇಕು. ಈಗ ಅವ್ರು 4 ತಿಂಗಳು ಚೆಕಪ್ ಅಂದರೆ ಮಗುದು ಯಾವ ಥರ ಇದೆ ಸಿಚುವೇಶನು, ಯಾವ ಥರ ಮೇಂಟೈನ್ ಮಾಡ್ತಾವ್ರೆ ಎಲ್ಲನೂ ಕೂಡ ಹೇಳ್ತಾರೆ. ಹಾಗಾಗಿ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತು ನಮ್ಮ ಮೇಡಮ್ಮು ಹೋಗಬೇಕು. ಈಗ ನಾನು ಅನ್ಗೋಡಲ್ಲಿದ್ದೀನಿ. ಅನ್ಗೋಡ್ ಅಂದರೆ ಹೊನ್ನೆಮೇಲಿ ಹತ್ರ. ನಮ್ಮ ಬಾಸ್ಗೆ ಎಲ್ಲಿಗೆ ಹೋದ್ರೂ ನಮ್ಮ ಬಾಸ್ಗೆ ನಮಸ್ಕಾರ ಹಾಕ್ಬಿಟ್ಟೆ ಹೋಗೋದು. ಹಾಗೆ ನಮಸ್ಕಾರ ಹಾಕೋ ಟೈಮಲ್ಲಿ ನಿಮ್ಗೆ ಫೋನ್ ಅಂದರೆ ವೀಡಿಯೋ ಮಾಡೋಣ ಅಂತ ತೆಗ್ದೆ. ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಮೋದರಿಂದ ಎಮ್ಮೆ ಕುಪ್ಪಲು ಬಂದು ಎಮ್ಮೆ ಕುಪ್ಪಲಿಂದ ನಮ್ಮ ಬಾಬಾ ಪ್ರಕಾಶ ಮತ್ತು ಮೇಘ ಅವರು ಕೂಡ ಮೈಸೂರು ಹೋಗ್ತಾವ್ರಂತೆ. ಅವ್ರ ಜೊತೆ ಹೋಗ್ತೀವಿ. ಬನ್ನಿ, ಈ ವಿಡಿಯೋ ಕೊನೆವರೆಗೂ ನೋಡಿ, ಸಖತ್ತಾಗಿರುತ್ತೆ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನಮಸ್ಕಾರ. ಜಸ್ಟ್ ಮನೆಗೆ ಬಂದಷ್ಟೇ ನಮ್ಮ ಸಾಹೇಬ್ರಿಗೆ ಎಣ್ಣೆ ತಿಕ್ಕಿ ಎಣ್ಣೆ ಸ್ನಾನ ಮಾಡ್ತಾವ್ರೆ ಮೇಡಮ್ ಅವರು. ಎಣ್ಣೆ ಮಸಾಜ್ ಆಯ್ತು. ನಮ್ಮ ಅವ್ರ ಕುಂಡಿ ಮೇಲೆ ಏನಾರು ಹಂಗೇನಂದ್ರೆ ತೋರಿಸ್ತೇನೆ ನೋಡಿ ಗೈಸ್. ಸಾಹೇಬ್ರು ಈಜು ಹೊಡಿತಾವ್ರೆ. ಈಜು ಬಂಗಾರಿ ಈಜು ಹೊಡಿತಾ ಇದ್ಯಾ? ಮಾತ್ರ ನೋಡೋದು ಮಾತ್ರ ಕಳ್ದು ಹೋಗ್ಬೇಕು. ದೃಷ್ಟಿ ತೆಗೀರಿ ಮಗಿಗೆ. ದೃಷ್ಟಿಯ ಹಲೋ ಮಗನೇ, ದೃಷ್ಟಿ ತೆಗಿಬೇಕು. ರೋಹಿತ್ ನೋಡಿಲ್ಲ ನಾನು. ಸಾಹೇಬ್ರು ಮೈಸೂರಿಗೆ ಹೋಗಕ್ಕೆ ರೆಡಿ ಆಗೋದ್ರು. ಸ್ನಾನ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋದ್ರು. ಈ ಮೇಡಮ್ನವ್ರು ಹುಚ್ಚಿ ತರ ಕಾಣ್ತಾವ್ರೆ. ಈ ಸಾಹೇಬ್ರು ಹುಳ ಮಾತಾಡ್ತಾವ್ರೆ. ಈ ಸಾಹೇಬ್ರು ಎಲ್ಲಾರು ನೋಡ್ತಾವ್ರೆ. ನಮ್ ಸಾಹೇಬ್ರು ಖುಷಿಗೆ ಆಟ ಆಡ್ತಾವ್ರೆ. ಸ್ನಾನ ಮಾಡಿದ್ರೆ ಖುಷಿ. ಈ ಜೀಜ್ ಹೊಡಿತಾರದು ಗುಡ್ಡು ಅಂತ. ಅಲ್ಲ ಮಗನೇ, ಲೇಟ್ ಆಗ್ಬಿಡೋದು ಕೇಳ್ತಲ್ಲ. ಆಲ್ರೆಡಿ ಟೈಮ್ ಆಗೋಯ್ತು. ಬೇಗ ರೆಡಿಯಾಗಿ ಅಂದ್ರು ರೆಡಿ ಆಯ್ತಲ್ಲ. ಬರೀ ಸೋಂಬೇರಿತನ. ನೋಡ್ ನನ್ನ ಮಗ ರೆಡಿ, ಸುಂದ್ರ ಕರ್ಗಿ. ಎಲ್ಲರೂ ಈಚೆಗೆ ಹೋಗಿ ಅವ್ರ ಪಡಗ ಅವ್ರವ್ರೆ. ನನ್ನ ಮಗನ ನಾನು ನೋಡ್ಕೊತಾ ಇದ್ದೀನಿ ಬಂಗಾರಿಯ. ಅಲ್ಲ ಮಗನೇ, ಅಪ್ಪ ಮತ್ತೆ ಮಗ ಇಬ್ಬರೇ ಅಲ್ವಾ? ನನ್ನ ಜೊತೆ ಆಟ ಆಡ್ತಾನೆ ಮಾತ್ರ. ಒಳ್ಳೆ ಮುಗಿ. ನಮ್ಮ ಅತ್ತೆ ಮನೆ ಇವತ್ತು ಚಪಾತಿ, ಕ್ಯಾರೆಟು ಬೀಟ್ರೂಟು ಪಲ್ಯ ಮತ್ತೆ ತಲೆಕಾಲ್ ಸಾಂಬಾರು. ಬನ್ನಿ ನಾಷ್ಟ ಮಾಡೋಣ. ಹೊಟ್ಟೆ ತುಂಬಾ ಊಟ ತಿನ್ನೋಣ. ಆಮೇಲೆ ಯಾಕೆ ಬ್ರೋ ಸ್ಪೆಕ್ಸ್ ಬೇರೆ ಹಾಕತ್ತಾ ಇದೀರ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇನ್ ಮುಂದೆ ಜಾಸ್ತಿ ಮೊಬೈಲ್ ನೋಡ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡ್ತೀನಿ. ಚೆನ್ನಾಗಿ ಕಾಣ್ತಲ್ವಾ? ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ಚೆನ್ನಾಗಿ ಕಾಣ್ತೇನೆ ಸ್ಪೆಕ್ಸ್ ಹಾಕೊಂಡ್ರೆ ಇಲ್ವಾ ಅಂತ. ಇನ್ಮೇಲೆ ಸ್ಪೆಕ್ಸ್ ಹಾಕತ್ತೀನಿ ಅಂದ್ರೆ ಜಾಸ್ತಿ ಮೊಬೈಲ್ ನೋಡ್ತಾ ಇರ್ತೀನಲ್ಲ, ಎಡಿಟ್ ಎಲ್ಲ ಮಾಡ್ತಿರ್ತೀನಲ್ಲ, ಮೊಬೈಲ್ನ ನೇರ ದೃಷ್ಟಿ ಕಣ್ಣಿಗೆ ಬೀಳ್ಬಾರ್ದು ಅಂತ ಹಾಕತ್ತಾ ಇರೋದು. ಹೊಟ್ಟೆ ಉರಿ ಚೆನ್ನಾಗಿ ಕಾಣ್ತೀನಿ ಅಂತ ಆಪರೇಷನ್ ಮಾಡಿಸ್ಕೊಂಡ್ಬಂದಿರೋ ಗೈಸ್. ಈಗ ನಾವು ಇಲ್ಲಿಂದ ಎಮ್ಮೆ ಕುಪ್ಪಲು ಗಂಟ ಬೈಕಲ್ಲಿ ಹೋಗ್ತೀವಿ. ಅಲ್ಲಿಂದ ಪ್ರಕಾಶ ಮೇಘ ಅವರು ಕಾರಲ್ಲಿ ಬರ್ತಾರೆ. ಅಲ್ಲಿಂದ ಕಾರಲ್ಲಿ ಕ್ಯಾಚ್ ಆಯ್ತೀವಿ. ಬನ್ನಿ ಓಡೋಣ. ಈಗ ಟೈಮ್ ಆಗೋಯ್ತು. ಬನ್ನಿ ಹೋಗೋದ. ಸಾಹೇಬ್ರು ರೆಡಿ, ಮೇಡಮ್ ಅವ್ರು ರೆಡಿ. ನೋಡಿ ಈ ಥರ ರೆಡಿ ಆಗೋರೆ. ಕರ್ಗಿ ನಾನೆಲ್ಲ ಕರ್ಗಿ. ನಾನು ಕರಿಯನಾ? ನಾನು ಸುಂದರ, ಅತಿ ಸುಂದರ. ಸುಂದರ ಗೈಸ್, ಪ್ರಕಾಶ್ ಅವ್ರು ಬಂದವ್ರೆ. ಬನ್ನಿ ಹೋಗೋದ. ಹಾಯ್ ಮೇಘ ಅವ್ರೆ. ನೀವು ಲಾಗ್ ಮಾಡ್ತಾ ಇದ್ದೀರಾ? ಹಂಗಾರೆ ಮಾಡಿ. ಮತ್ತೆ ನಾವು ಮಾಡಲ್ಲ. ನೀವು ಮಾಡಿ. ಎರಡು ಒಂದೊಂದೇ ವಿಡಿಯೋ ಆಗುತ್ತೆ. ಏನ್ ಮಾಡ್ಕೊಟ್ಬಿಡೋಣ? ಆ ತರ ಆಗೋದಿಲ್ಲ. ಈಗ ಇಲ್ಲೇ ಮೈಸೂರು ಹೋಗೋ ಟೈಮಲ್ಲಿ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ನೇರಳೆಣ್ಣೆ ತರಕ್ ಹೋಯ್ತಿರೋದು. ನೇರಳೆಣ್ಣ
ಕೆಜಿನ 100 ರೂಪಾಯಿ 100 ರೂಪಾಯಿ ಇತ್ತಾನೆ ಕೆಜಿ. ಡಿಮ್ಯಾಂಡ್ ಆಗ್ಬಿಟ್ಟೈತಲ್ಲ ಇನ್ನು 3 ದಿನ ಅಷ್ಟೇ. ಈ ವರ್ಷ ಎಲ್ಲ ಹಣ್ಣು ಜಾಸ್ತಿ ಇದಾವಂತಲ್ಲ. ಹಣ್ಣು ಹೆವಿ ಈ ವರ್ಷ. 3 ದಿನ ಬರೋದಿಲ್ಲ, 25 ದಿನ ಅಷ್ಟೇ ಬರೋದು. ಗೈಸ್ ಸೀಸನ್ ಸ್ಟಾರ್ಟ್ ಆಗೋಯ್ತು, ಅದು ಮುಗಿದ ಎಂಡಿಂಗ್ ಆಗೈತೆ ಆ ಮೂಮೆಂಟು. ಯಾರ್ಯಾರು ಬೇಕು ಬಂದು ನೆರಳೆಹಣ್ಣುಗಳೆಲ್ಲ ತಿನ್ಕೊಬಿಡಿ. ವರ್ಷಕ್ಕೆ ಒಮ್ಮೆನಾದ್ರೂ ನೆರಳೆಹಣ್ಣು ತಿನ್ಬೇಕಂತೆ, ಆರೋಗ್ಯಕ್ಕೆ ತುಂಬ ಒಳ್ಳೇದು. ಈಗ ನಮ್ಮನ್ನ ಸಾಹೇಬರು ಹಾಸ್ಪಿಟ್ಲ್ ಹತ್ರ ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊ ಬರಕ್ಕೆ ಹೋಗ್ತಾರೆ. ಅಲ್ಲಿ ಗಂಟ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತೀವಿ. ನಾವು ಮೈಸೂರು ಬಂದು ಈಗ ಇಲ್ಲಿ ಇಬ್ರು ಬೇಕಂತಂಡಿ. ಸಾಹೇಬ್ರು ಮತ್ತೆ ಮಾಯಹಾರಾಡಿನ ಇಳಿಸ್ತಾ ಇದ್ದೀನಿ. ಬನ್ನಿ ಬನ್ನಿ. ಆಹಾ, ನನ್ನ ಹೆಂಡತಿಗಿಂತ ನನ್ನ ಮಗನೇ ಸೂಪರ್, ಬಂಗಾರ. ಡೋರ್ ಹಾಕಾಯ್ತು, ಇಳಿಸೋ ಗಂಟ ಮಾತ್ರ ಅಷ್ಟಕ್ಕಂತ. ನೀವು ಹೋಗಿದ್ ಬನ್ನಿ. ತಗೋತೀನಿ ಬ್ರೋ. ಇವ್ರ ಕೆಲಸ ಮುಗಿಸ್ಕೊಂಡು ಬರೋ ಗಂಟ ನಮ್ಮ ಕೆಲಸ ಹಾಸ್ಪಿಟ್ಲಲ್ಲಿ. ಗೈಸ್ ಹಾಸ್ಪಿಟ್ಲ್ ಕೆಲಸ ಎಲ್ಲ ಆಯಿತು. ಸಾಹೇಬ್ರು ಕರ್ಕೊಂಡು ಹೋಯ್ತಾ ಇದ್ವಿ. ಪ್ರಕಾಶ್ ಅವರು ಬಂದ್ರಂತೆ. ಅವರು ಬರಲಿಲ್ಲ, ಸುಮಾರು ಹೊತ್ತು ಗಂಟೆ, ಹೆಚ್ಚು ಕಮ್ಮಿ 1 ಅವರಿಂದ 2 ಅವರಿಂದನೇ ಕಾಯ್ತಾ ಇದ್ದ ಅವ್ರಿಗೋಸ್ಕರ. ಈಗ ಅವ್ರು ಬಂದವ್ರಂತೆ, ಬನ್ನಿ ಹೋಗೋಣ. ನೀವು ಬೇಗ ಬೇಗ ಅಂತ ಇಷ್ಟಪಡ್ತೀರ ನೋಡಿ. ಮಾತ್ಕು ಮುನ್ಸ್ಕೊಳ್ದೆ ನಮ್ಮ ಬಾವನ್ ಜೊತೆ ಅಳ್ತಾ ಇರೋದು. ಎಲ್ಗಾರು ಬಂದಾಗ ಮುನ್ಸ್ಕೊಳ್ದೆ ಹೋಗೋದಿಲ್ಲ ಅಲ್ವಾ? ಅದೆಲ್ಲ ಮ್ಯಾಂಡೇಟ್ರಿ ಕಣ. ಕಂಟೆಂಟ್ ಇಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ. ಅಯ್ಯಯ್ಯೋ ಗೈಸ್ ನೋಡಿ ಹಿಂಗಂತವಳೆ. ತೋರ್ಸಿಲ್ಲ ಮಕ್ಕವ ಅಳ್ತಾಳೆ ನೋಡಿ. ನಮ್ಮ ಬಾವರು ಒಂದೇ ಒಂದು ಮಾತು ಹೇಳಿದ್ದು, ಏನು ಕಂಟೆಂಟ್ ಇಟ್ಟಿರ್ಬೋದು ಅಂತ. ಅಷ್ಟಕ್ಕೆ ಉರ್ಕೊಂಡು ಮೇಘ ಅಳ್ತಾ ಇರೋದು. ಅಯ್ಯೋ ಈ ಥರ ಆಗ್ಬಾರ್ದಾಗಿತ್ತು. ಆದ್ರೆ ಯಾಕೆ ಹಿಂಗೆ ಹೆಣ್ಮಕ್ಳು ಒಂದೊಂದು ಮಾತಿಗೆ ಹಿಂಗೆ ಏನೋ ಏನು ಬಾವ, ಒಂದೊಂದು ಮಾತಕ್ಕೂ ಏನು ಮಾಡ್ಕೊಳ್ಳೋದು, ಹುರ್ಕೊಳ್ಳೋದು. ಹೆಣ್ಮಕ್ಳಿಗೆ ಎಮೋಷನ್ ಜಾಸ್ತಿ. ಬದನೆಕಾಯಿ ಮನೆಯಾ? ಇನ್ನೇನು ಮನೆನೇ. ಚಲೋ ಮನೆ. ಊಟ ಏನಾಯ್ತು? ಯಾಕೆ ಅಳ್ತಾ ಇದ್ದಿ? ಇವ್ ನೋಡ್ತಾರ ನೋಡ್ ಕಳ್ಳ. ಅಪ್ಪನ ಹೆಂಗ್ ನೋಡ್ತಾನ ಅಪ್ಪನ. ಎಲ್ಲ ಓಕೆ ಅಂದ್ರು ಕಳ್ಳನ. ನಿಮ್ದೇನಂದ್ರು? ನಮ್ದು ಎಲ್ಲ ಓಕೆ ಅಂದ್ರು. ಎಲ್ಲ ಓಕೆ ಅಂದ್ರ? ನೆಕ್ಸ್ಟ್ ಯಾವಾಗ ಬರ್ಬೇಕು ನೀವು? ಇಷ್ಟೇನಾ? ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಪಾರ್ಟಿ ಕೊಡ್ಸೋಣ. ಅಲ್ಲ 10K ಸಬ್ಸ್ಕ್ರೈಬ್ ಆಗದೆ ಅರ್ನಿಂಗ್ ಅಂದ್ರೆ ಪಾರ್ಟಿ ಕೊಡ್ಸ್ಬೇಕು. ಅರ್ನಿಂಗ್ ಅದೇನು ಇಲ್ಲ, ಎಲ್ಲರೂ ಮಾಡ್ತಾ ಇಲ್ವಾ? ಹಲೋ 2K ಗೆಲ್ಲ ಪಾರ್ಟಿ ಕೊಡ್ತಾವ್ರೆ, ನೀನೇ 10K ಆದ್ರೂ ಕೊಡ್ಸಿಲ್ಲ. ನಿಮ್ಮ ಅಣ್ಣ ಬಡವ. ಹಂಗೆ ನೀವು 3K ಆಗಾದ್ರೆ ಕೊಡ್ಸಮಂತೆ ನೀನು. ಈಗ ಇರೋ ನನ್ 10K ನಾ ಇರೋ ನನ್ 10K ನಾ ಅಲ್ಲ ಕೇಳಿಲಿ. ನಾನು 10K ನಾ ಹೆಚ್ಚು ಕಮ್ಮಿ 4 ತಿಂಗಳಿಂದ ಬರ್ಸಿದೀನಿ. ನೀನು ಒಂದೇ ತಿಂಗಳಿಗೆ 3K ಬರ್ಸಿದ್ಯಾ? ನೋಡಿ ಯಾರು ಎಷ್ಟು ಫಾಸ್ಟು, ಯಾರು ಫಾಸ್ಟು. ಗೈಸ್ ಇವಳು ಪರಿಚಯ ಆಗಿದ್ದವಳು ನನಗೆ 1 ರೂಪಾಯಿ ಚಾಕ್ಲೇಟ್ ಕೊಟ್ಟಿಲ್ಲ. ಎಲ್ಲ ಹೆಣ್ಮಕ್ಳು ಅಷ್ಟೇನೆ, ನಾನು ಹೆಂಡತಿನೂ ಅಷ್ಟೇನಿಯಾ, ಅವಳು ಅಷ್ಟೇನಿಯಾ. ನನ್ನ ತಂಗಿಗೋಸ್ಕರ ಎಷ್ಟೋ ಮಾಡಿದ್ದೀನಿ ನಾನು, ಅವಳು ಏನು ಮಾಡಿಲ್ಲ. ಎಲ್ಲ ಹೆಣ್ಮಕ್ಳು ಹಿಂಗೆ ಹಣ ಬಂತು ನನಗೆ. ಯಾಕೆ ಹೇಳ್ಬೇಕಂತೀನಿ? ನಾಚಿಕೆ ಆಗ್ಬೇಕು ಈ ಜನ್ಮಕ್ಕೆ. ನಾಚಿಕೆ ಆಗಲ್ಲ ಈ ಮಾತೆಲ್ಲಕ್ಕೆ, ನಾಚಿಕೆ ಆಗಲ್ಲ ಈ ಮಾತಿಗೆ. ರಬೀಶ್ 10K ಆಗೈತೆ ಅಂತ ಪಾರ್ಟಿ ಕೊಡ್ಬಿಡ್ಬೇಕಂತೆ. ತಲೆ ಹಾಕ್ಬಿಡ್ತೀನಿ ನಿನ್ಗೆ. ಅಲ್ಲ ಹಂಗ್ರೆ ನಮ್ ಭಾವ ಚಿಂದಂತ ಭಾವ ಸಿಕ್ಕಿರೋದು ನಿಮ್ಗೆ ಅದೃಷ್ಟ ಮಗ್ಳೆ. ಏನಂದ್ರು ಅಂತ ಹೇಳಿದ್ದು ಅದ್ರೇನೆ. ಅದ್ನ ಕೇಳಿಲಿ. ಅಲ್ಲ ಅದ್ನ ನೀನು ಏನೋ ತಪ್ಪಾಗ ನನ್ನಲ್ಲಿ ಕೇಳಿಲಿ. ಸ್ಟಾರ್ಟಿಂಗ್ ನಮ್ ಚಿಕ್ಕಪ್ಪ ನನಗೆ ಹಂಗೆ ಬೈತಾ ಇದ್ರು. ಅವ್ರು ಹೇಳೋದನ್ನ ನಾನು ಮೋಟಿವೇಶನ್ ತಕೊಂಡು ಏನ್ ತಪ್ಪಾಗದಂತ ಹುಡಿಕೊಂಡು ನಾನು ಮಾಡ್ತಿದ್ದೆ. ಅವ್ರು ಹೇಳಿದ್ದಕ್ಕೆ ನನಗೆ ಜಾಸ್ತಿ ಕಂಟೆಂಟ್ಗಳನ್ನ ಚೆನ್ನಾಗಿ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಾಂದ್ರೆ ಎಕ್ರ ಪೆಕ್ರನಂಗ್ ಮಾಡ್ತಿದ್ದೆ. ಏನೇ ಮುನ್ಸ್ಕೊ ಏನೇ ಮುನ್ಸ್ಕೊ ಏನೋ ಅಲ್ಲಿ, ಬಟ್ ತಿನ್ನೋದ್ ಮಾತ್ರ ಕಮ್ಮಿ ಆಗ್ಬಾರ್ದು. ಅವತ್ತು ಹಂಗೆ ಗೈಸ್, ಅವತ್ತು ಹಾಸ್ಪಿಟ್ಲ್ ಹೋಗಿದ್ವಲ್ಲ, ಏನು ಜಗಳ ಆಡ್ತಾವಳೆ, ಅಳ್ತಾವಳೆ, ತಿನ್ನೋದ್ ಮಾತ್ರ ಕಮ್ಮಿ ಆಯ್ತಲ್ಲ. ಇಲ್ಲಿ ನೋಡಿ ಸಾಹೇಬ್ರು ನಾನು ಮಾತಾಡ್ದಾಗ ಕೇಳಿಸ್ಕೊತಾ ಇರೋದು. ಹಾಕ್ಲಿಕ್ಕೆ ಬರ್ತದ, ಹಾಕ್ಲಿಕ್ಕೆ ಮಗಿಗೆ. ಮಗನೇ ಕೇಳಿಸ್ಕೊತಾ ಇದ್ಯಾ ಮಾತಾಡೋದಾ? ಕೇಳಿಸ್ಕೊತಾ ಇದ್ಯಾ ಅಪ್ಪನ ಮಾತಾ? ನೀನ್ ಅಪ್ಪನ ತರನೇ ಅಲ್ಲ, ಅಬ್ಬನ ತರ ಆಗ್ಬೇಡ, ಈ ಕರ್ಗಿ ತರ ಆಗ್ಬಿಡಕ್ಕಲ್ಲ.
ಅಪ್ಪನ ಥರನೇ ಅಲ್ಲ ತರಾನು. ಗಾಯ್ಸ್ ಅಂತಾನೆ ಯಾಕೆ ನಿಮ್ಮ ಮಿಸ್ಸಸ್ ಹಣೆಗೆ ಏನು ಹಾಕಲ್ಲ ಅಂತಿದ್ರಲ್ಲ ಅವ್ರು ಚುಕ್ಕಿ ಹಾಕಿರ್ತಾರೆ ಬಟ್ ನಮ್ಮ ಈ ಸಂಪ್ರದಾಯದಲ್ಲಿ ಬಾಂಟಿ ಆದ್ಮೇಲೆ ಹಣೆಗೆ ಏನು ಹಾಕಂಗಿಲ್ವಂತೆ ಎಷ್ಟು ತಿಂಗಳ ಗಂಟ ಗೊತ್ತಿಲ್ಲ ನಂಗೂ. ನಿಜ ನನಗೂ ಗೊತ್ತಿಲ್ಲ ನಾಮ ಇಡಂಗಿಲ್ಲ, ಓಕೆ, ಕಪ್ಪ ಇಷ್ಟ ಕಪ್ಪ ಆಗ್ಬಿಟ್ಟಿರ್ತಾರೆ. ಕಪ್ಪ ಹಾಕಬೇಕು ಏನೋ ಒಂದ್ ಚೂರು ಚುಕ್ಕಿ ಆಗತ್ತಲ್ಲ ಅಷ್ಟೇ ಇರೋದೇ ಕರ್ಗಿ ಇನ್ನೇನ ತುಂಬಾ ಹಾಕವ್ರೆ ಕರ್ಗೆ ಮಕ್ಕಳು ತುಂಬಾ ಕರ್ಗದ ಬೇರೆಯವರೆಲ್ಲ ಬೆಳಗಿದಾರ ಕೇಳೋಣ. ನಾವೆಲ್ಲ ಬೆಳಗ್ಗೆ ಇರೋದು ಹಸಿ ಬೆಳಗಿಲ್ಲ ಕಣಪ್ಪ. ಜೂಮಲ್ಲಿ ತೋರ್ಸಿ ಮಾತ್ರ ಏನೇ ಸುಂದರ ಅತಿ ಸುಂದರ ಜೂಮಲ್ಲಿ ತೋರ್ಸಿ ಸ್ವಲ್ಪ ಮುಖ ಗೊತ್ತಾಗಿ. ನನ್ ಭಾವ ಸುಂದರ ಆಗೈತೆ ನೀನ್ ಬಿದ್ದಿದ್ದು ಲೇ ಫಸ್ಟ್ ಪ್ರಪೋಸ್ ಮಾಡಿದ್ದಾರೆ ಮಗ ಈ ಕಡೆ ತಿರ್ಸು ಮಾಡಿಲ್ಲ. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಗೈಸ್ ಫಸ್ಟ್ ಪ್ರಪೋಸ್ ಮಾಡಿದ್ದು ಬೇಗ ನನ್ನ ಲವ್ ಮಾಡಿ ಕೂಪರ್ ನೋಡಿ ಯಾರೇ ಲವ್ ಮಾಡೋರಿರೋರು ಅಣ್ಣ ಅಂತ ಕರಿತಿದ್ರಾ? ಅಣ್ಣ ಅಂತ ಕರಿತಿದ್ರು. ಯಾರನ್ನ ಅಣ್ಣ ಅಂತ ಕರೆದೆ? ನಮ್ಮ ಭಾವನ ನಾನು ಹೆಂಡ್ತಿನ ಅಣ್ಣ ಅಂತ ಕರಿತಿದ್ಲು. ಅವ್ರ ಸರ್ ಹತ್ರ ಸರ್ ನಮ್ಮ ಅಣ್ಣ ಸರ್ ಊಟ ಮಾಡ್ಕೊಬತ್ತೀನಿ ಸರ್ ಅಂತ ಬಂದಿಲ್ಲ. ಅಣ್ಣ ಅಂತಾನೆ ಕರಿತಿದ್ರು. ಅಣ್ಣ ಅಂದ್ರೆ ಶಟ್ ಆಗೋದು ಎಲ್ಲ. ಬಟ್ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು ಬಾವ? ಯಾರು ಬಾವ ಫಸ್ಟ್ ಪ್ರಪೋಸ್ ಮಾಡಿದ್ದು? ಹೇಳ್ಬಿಡು ನೀನು ನಾನೇ. ಅಲೋ ಅದೊಂದು ಗ್ಲಿಚ್ ಅಷ್ಟೇ. ದುರಂತ ಅಷ್ಟೇ ದುರಂತ. ಮೇಘ ನೀನ್ ಲವ್ ಮಾಡ್ರು ದುರಂತ ಅಂತ ಕಣೆ. ದುರಂತ ಲವ್ ಮಾಡಿದ್ಮೇಲೆ ಮದ್ವೆ ಆಗ್ಬೇಕಿತ್ತು ಗೊತ್ತಿತ್ತ. ನಾನೆಲ್ಲೋ ಹುಣ್ಸೂರ್ ಕರ್ಕೊಂಡು ಹೋಯ್ತವ್ರೆ ಮನೆಗೆ ಅಂತ ನಾನು ಅನ್ಕೊಂಡ್ರೆ ನಮ್ಮ ಭಾವನು ಮೇಘನು ಸೀ ಫುಡ್ ಕೊಡ್ಸಕ್ ಕರ್ಕೊಂಡು ಹೋಯ್ತವ್ರೆ. ಸೀ ಫುಡ್ ಅಂದ್ರೆ ಮೀನು ಪಾಲು ತಿನ್ನೋದಂತೆ. ಸಮುದ್ರದ ಮೀನುಗಳು ಅಲ್ಲ, ಸಮುದ್ರದ ಊಟಗಳು. ಸಮುದ್ರದ ಬರೀ ಮೀನಲ್ಲ, ಡಾಲ್ಫಿನ್ ಬರ್ತಾವ ಅದ್ರದ್ದು ಭಾಗನೇ ಕೊಯ್ದು ನಮ್ಮ ನಿಮ್ಗೆ ಅಣ್ಣಂಗೆ ತಲೆಬುರುಡೆ ಅಲ್ಲ, ನಿಮ್ಗೆ ತಲೆಬುರುಡೆ, ನಂಗೆ ಬಾಲದ್ರಂಡೆ. ಮತ್ತೆ ಮಗ ಅಣ್ಣಂಗೆ ಇದ್ದೇ ಬೇಡ ಅನ್ನೋದು ಇದೆ. ಅದೇ ಇಂಪಾರ್ಟೆಂಟ್ ಮಂಗ್ಬಿಡಿದೆ. ಅದನ್ನೇ ಅವ್ರು ಇಲ್ಲಿ ಇಷ್ಟಪಡ್ತಾರೆ ನಮ್ ಕಂಟೆಂಟ್ಗಳು. ಅದು ಗೊತ್ತಿಲ್ವಾ? ಅದು ಇಷ್ಟಪಟ್ಟು ನನಗ್ ನೋವಾಗುತ್ತಲ್ಲ. ಕಂಟೆಂಟ್ ಅಂತಲ್ಲ, ನಮ್ ಭಾವ ಮಾತಾಡೋದ ಹಿಂಗೆ. ನಮ್ ಭಾವ ಚಿನ್ನದಂತ ಭಾವ ಏನ್ ಗೊತ್ತಾ, ನಮ್ ಭಾವನ್ ಮಾತನ್ನ ಎಷ್ಟು ಇಷ್ಟ ಪಡ್ತಾವ್ರೆ. ಹಿಂಗಿನ ಇಳ್ಸಕ್ಕೆ ಮಗ ನಮ್ ಭಾವ ಬಂದಿರೋದು. ಇಳ್ಸ್ ಭಾವ ಹೆಂಗ್ ಭಾವ ಏನ್ ಇಳ್ಸಕ್ಕೆ ಹೆಂಗಂದಲ್ಲ ಈಗ? ಇಳಿರಿ ರಾಣಿ ಅಂತೀನ? ಕಮ್ ಮೇಡಮ್ಮ. ನಾನ್ ಹೇಳ್ಬೇಕು ರಾಣಿ ಅಂತ, ಹೇಳಿರಿ ರಾಣಿ ಅವ್ರಿ ಅಂತ. ಗೊತ್ತಿಲ್ಲ, ಈ ಸೆಲೆಬ್ರೇಷನ್ ತಗೊಂಡ್ ಕರ್ಕೊಂಡ್ಬಂದವ್ರೆ. ಏನ್ ಹೇಳ ಗೊತ್ತಿಲ್ಲ, ಅವರೇ ಕೊಡ್ಲಿ, ನಾನು ಹೇಳಲ್ಲ. ನನಗೆ ಸರ್ಪ್ರೈಸ್ ಕೊಡ್ತಾರೆ. ಮಳ್ಳ ಗೊತ್ತಾಗದೆ ಪ್ರಾಮಿಸ್ ಗೊತ್ತಾಗಿಲ್ಲ ನನಗೆ. ಅದೇ ನಂಗೆ ಡೌಟು. ಬೇಕ್ರಿ ಡಾಲ್ಫಿನ್ ಅಂದ್ರೆ ನನ್ ಮೀನು ಗೀನು ಅನ್ಕೊಂಡು ಹೊಟ್ಟೆ ಏನೋ ಹೆಸರು ಹಾಕ್ಸ್ಬಿಟ್ಟು ಇಲ್ಲಿ ಬರ್ತಡೆ ಇಲ್ಲಿ ತಾನೆ ಬಂದಿದ್ದು. ನನ್ಗೆ ಏನು ಸೆಲೆಬ್ರೇಷನ್ ಅಂತ ನನಗೆ ಆಗಲಿ ಯೋಚನೆ ಮಾಡ್ತಾವೆ. ನನ್ಗೆ ಏನಂತ ಗೊತ್ತಾಯ್ತಲ್ಲ, ಏನಂತ ಇವರು ಹೇಳ್ತಾ ಇಲ್ಲ. ಅವಳು ನನ್ನ ಹೆಂಡತಿಗೆ ಬರೋ ಹೊಟ್ಟೆ ನೋವಂತೆ. ಏನೇ ಏಕೆ? ಅವ್ರ ಅತ್ತೆ ಮಗನ ಜೊತೆ ಹಳಿ ಮೈನ್ ಜೊತೆ ಫೋಟೋ ತಗೋತಿರೋದು. ಒಂಚೂರು ಅಷ್ಟೇ ಬರ್ಲಿ ಆಯ್ತು. ನನ್ನ ಮುದ್ದು ಭಾವ ಮತ್ತೆ ತಂಗಿ 10K ಸೆಲೆಬ್ರೇಷನ್ಗೆ ಕೇಕ್ನ ಕುಯಿಸ್ತಾ ಇರೋದು ಸರ್ಪ್ರೈಸ್ ಆಗಿ. ಡಾಲ್ಫಿನ್ ಅಂದ್ರೆ ಡಾಲ್ಫಿನ್ ಅಂತಿತ್ತಲ್ಲ, ಮೋಸ್ಟ್ಲಿ ಏನೋ ಮೀನು ಪವನ್ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದು. ನನ್ಗೇನು ಗೊತ್ತಿರ್ಲಿಲ್ಲ. ಅದು ಒಂಥರ ಖುಷಿ ಆಯ್ತೈತೆ ಈ 10K ಸೆಲೆಬ್ರೇಷನ್. ಥ್ಯಾಂಕ್ ಯು ಅಂಡ್ ಬಾಬಾ ಅಂಡ್ ತಂಗಿ, ಲವ್ ಯು. ಅಂಡ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನಿಮಗೂ ಕೂಡ ಲವ್ ಯು. ಹೊಡಿಯಕ್ಕಲ್ಲ ಹೇಳಿದ್ದೆ, ಅದಕ್ಕೆ ಅಲ್ಲಿ ನನ್ನ ಮಗ ಅವ್ರ ಅತ್ತೆ ಜೊತೆ ಆರಾಮ್ಸೆ ಯೂಟ್ಯೂಬರ್ ಆಯ್ತಾರೆ. ಅಣ್ಣ ನೋಡು, ಅಣ್ಣ ನೋಡಿಲಿ
ಒಟ್ಟು ನೀನು ಹಚ್ಚು ನಾನು ಇಟ್ಕಳೆ ಥ್ಯಾಂಕ್ ಯು ಬಾವ ಅಂಡ್ ತಂಗಿ ಯೂಟ್ಯೂಬ್ ಬಾವ ಅಂಡ್ ತಂಗಿ ಅಂಡ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ 10K ಫ್ಯಾಮಿಲಿ ಇದೇ ತರ ಬೆಳೀತಾ ಇರೋಣ. ಪಟಾಕಿ ಡಬ್ಬ ನೆಂಟಿನ ಸೇವ್ ಮಾಡಿದ್ ನಾನು ಒಬ್ಬ ಯಾವ್ದು ಟು ಸಪ್ ಎ ಸಿ ಏನಾಗಿಲ್ವಾ ಎ ಸಿ ಆದ್ರೆ ಅದಕ್ಕೆ ಎಲ್ಲಪ್ಪ ಆ ಕಡೆನೂ ಆಗ್ಲಿಲ್ಲ. ಅವ್ರಿಗೆ ಹೋಗಿ ಹೇಳದ ಕಂಪ್ಲೇಂಟ್ ಮಾಡೋದು. ಥ್ಯಾಂಕ್ ಯು 10K ಫ್ಯಾಮಿಲಿ ಅಂಡ್ ಬಾಬಾ ಅಂಡ್ ಮೇಘ. ಅಳಿಮೆ ನೋಡಿ ಹೆಂಗ್ ನೋಡ್ತಾವನೆ ನಮ್ಮ ಅಪ್ಪಿ ಹ್ಯಾಕಿಂಗ್ ಆಡ್ತಾವನೆ ಅಂತ ನಮ್ಮ ಅಪ್ಪಿ ಹ್ಯಾಕಿಂಗ್ ಆಡ್ತಾವನೆ ಅಪ್ಪೋ ಯಪ್ಪೋ ಅಣ್ಣ ಆ ಮ್ಯಾಕ್ರಾಕ್ಸ್ ಕಡ್ಡಿಗಳ ಕಡೆಗೆ ತಳ್ಳು ನಮ್ಗೆ ಇದ್ದು ತೆಗ್ದು ನಂಗೆ ಐಕ್ರ ಅದು ನೋಡ್ತಾ ಇದ್ರೆ ವಿಡಿಯೋ ಇಲ್ಲಿ ಮಾಡು ಅಲ್ಲಲ್ಲ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೈಯಾಡ್. Congratulations 10K thank you so much ನಮ್ಮ ಅಣ್ಣಂಗೆ 10K ಸಬ್ಸ್ಕ್ರೈಬ್ ಆಗೈತೆ ಪ್ಲೀಸ್ ಸ್ಪೆಷಲ್ ಇರೋದ್ರಲ್ಲಿ ಸ್ಪೆಷಲ್ ತಂದಿರೋದು ನಂದು ಹಂಗೆ ಬೇಗ ಬೇಗ ಯಾವಾಗ್ಲೂ taste ಆಗಿರೋದು. ಮಾಡ್ಬಿಡಿ ನನ್ನ ಗಂಡ iPhone 17 Pro Max ಐಫೋನ್ 17 Pro Max ತಗೊಳ್ತಾರಂತೆ. ಅಲ್ಲಿ ನೆಟ್ಟಿಗೆ ತಿನ್ಸ್ಲಾ ಫಸ್ಟ್ ನಿಮ್ಮಿಂದಾನೇ ಅಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆಲ್ಕಮ್. ಎಲ್ಲ ಬರೀ ಪೇಸ್ಟಿನೇ ಏನ್ ತಿನ್ಸ್ತಾ ಇವನು ಬಾಯೊಳಕ್ಕೆ ಕರ್ಗೋಯ್ತು ಕರ್ಗೋಯ್ತು. ಒಂಥರ ಡಿಫ್ರೆಂಟ್ ಆಗೈತೆ. ಗೈಸ್ ನಮ್ಮ ಬಾವಂದು ಇವಿ ಕಾರ್ ಅಲ್ವಾ, ಹಾಗಾಗಿ ಚಾರ್ಜಿಂಗ್ ಮಾಡಕ್ ಬಂದಿದ್ರು. ಮೈಸೂರಿನ ಟಾಟಾ ಶೋರೂಮಲ್ಲಿ ಸದ್ಯಕ್ಕೆ ಚಾರ್ಜ್ ಮಾಡ್ತಾವ್ರೆ. ಎಷ್ಟು ಬೇಗ ಆಗುತ್ತೆ ಅಂದರೆ ನೋಡಿ, ಹಾಕಿ 10 ನಿಮಿಷ ಆಯ್ತು, ಆಲೇ 78% ಆಗ್ಬಿಟ್ಟದೆ. 50% ಇತ್ತು. ಎಷ್ಟು ಇನ್ನು ಒಂದು 70-80 ಮೇಲೆ ಸ್ವಲ್ಪ ಸ್ಲೋ. 9 ಆಯಿತು, ಆಗ್ತಾ ಇದೆ ಚಾರ್ಜ್. ಗಾಯ್ಸ್ ಅಲ್ಲೇ ಗಾಡಿ ಚಾರ್ಜ್ ಮಾಡಿ ಮುಗಿಸಾಯ್ತು. ನಾವೀಗ ಅಲ್ಲಿ ಊಟಕ್ಕೆ ಬಂದೀವಿ. ಮೈಸೂರಿನ ಡಾಲ್ಫಿನ್ ಸೀ ಫುಡ್. ನನಗಲ್ಲಿ ಯಾಮಾರಿಸ್ಬಿಟ್ಟು ಇದು ಮಾಡಿದ್ರು. ಅದಕ್ಕೋಸ್ಕರ ಸೀ ಫುಡ್ ತಿನ್ನೋ ಖುಷಿ ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸೀ ಫುಡ್ಗೆ ಬಂದು. ಗೈಸ್ ಇದೊಂಥರ ಚೈನೀಸ್ ರೆಸ್ಟೋರೆಂಟ್ ಥರ ಐತೆ. ಹ್ಯಾಂಡ್ ವಾಶ್ ಮಾಡೋದ್ರೆ ಅಡುಗೆ ಮಾಡೋಕೆ ರೂಮ್ಗೆ ಹೋಯ್ತದೇವ ಅಡುಗೆ ಮಾಡೋಕ್ಕೆ. ಹಾಂ, ಅದಕ್ಕೆ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳೋದು. ಮೇಡಮ್ ಅವರು ನನಗೆ ಮಗನ ಕೊಟ್ಬಿಟ್ಟು ಹೋಗವ್ರೆ ರೆಸ್ಟ್ ರೂಮ್ಗೆ, ವಾಶ್ರೂಮ್ಗೆ. ನಮ್ಮ ಬಾವರು ಊಟಕ್ಕೋಸ್ಕರ ಕಾಯ್ತಾವ್ರೆ. ಇವತ್ತು ಈ ಹೋಟ್ಲಿಗೆ ರೆಫರ್ ಮಾಡಿರೋದು ನಮ್ಮ ಬಾವರಿಯ, ಅವರೇ ಬಿಲ್ ಕೊಡ್ತಾರೆ. ಹೆಂಗಿರ್ತದೋ ಏನೋ ಒಂಥರ ಚೆನ್ನಾಗಿದೆ ಬಾವಾ, ಹೆಂಗಿರ್ತದೋ ಏನೋ ಒಂಥರ ಚೆನ್ನಾಗಿದೆ. ಸೀ ಫುಡ್ಡಲ್ಲಿ ಸೀ ಫುಡ್ಗಳನ್ನ ಆರ್ಡ್ರ್ ಮಾಡಿವಿ. ಹೆಂಗೆ ಬರ್ತದೋ ಹೆಂಗೆ ಇರ್ತದೋ ಬಾ, ಹೆಂಗೆ ಬರ್ತದೋ ಹೆಂಗೆ ಇರ್ತದೋ. ಬ್ಲೇಡ್ ಹಾಕ್ತಾನೆ ಹೋಟ್ಲು ಕಟ್ಟಿದಾರ ಈ ಮಟ್ಟಕ್ಕೆ. ಈಗ ಹೆಂಗಿರ್ತದೆ ಅಂತ ಹೇಳ್ತೀನಿ. ವೆಲ್ಕಮ್ ಡ್ರಿಂಕ್ಸ್ ಜ್ಯೂಸು, ವೆಲ್ಕಮ್ ಡ್ರಿಂಕ್ಸ್ ಇದ್ದಂಗೆ ಐತೆ ಗೈಸ್. ನೀವು ಮನೇಲಿ ಮಾಡಿಕ್ಕಿಲ್ಲ ನಿಮ್ಮೆಣ್ಣು ಜ್ಯೂಸು, ಅದೇ ಸಖತ್ತಾಗಿರುತ್ತೆ. ಅಂದರೆ ಇವರು ಏನು ಮೆಜರ್ಮೆಂಟಲ್ಲಿ ಮಾಡ್ಬೇಕು ಆ ಮೆಜರ್ಮೆಂಟ್ ಮಾಡಿದ್ರೆ ಜಾಸ್ತಿ ಮಾಡಿಲ್ಲ, ಕಡಿಮೆ ಮಾಡಿಲ್ಲ. ನಮ್ಮ ಸಾಹೇಬರು ಕಯ್ಯ ಅಂತವ್ರೆ. ಹಾಂ, ಇದ್ರು ಲೋಕಲು ಪಕ್ಕಾ ಲೋಕಲ್ ಸರ್, ನಾವು ಪಕ್ಕಾ ಲೋಕಲ್ ಸಾರ್, ಲೋಕಲ್. ಅದ್ರಲ್ಲ ಹುಟ್ಟು ಲೋಕಲ್ ನಾನೇ, ನನ್ಗೆ ಏನೂ ಗೊತ್ತಿಲ್ಲ. ಹಳ್ಳಿ ಮುಖ ಉಳ್ಳಿ ಸಾರು. ಹಾಂ, ಹಲೋ ಬಾ, ಹಲೋ ಬಾ. ಅಲ್ಲ, ನಾನೇ ಹಳ್ಳಿ ಮುಖ ಉಳ್ಳಿ ಸಾರು ನಿಮ್ಮೆಲ್ಲರಿಗಿಂತನೂ.
ಕಪ್ಪೆ ನನ್ನ ತಂಗಿ ಹೇಳ್ತಾರೆ ನೋಡಿ ಕಪ್ಪೆ ತಗ ತಿನ್ಬೇಕಂತೆ. ನಮ್ಮ ಬಾವ ಬುಕ್ ಮಾಡತ್ತ ನೋಡ್ಬೇಕಾಯ್ತು, ಸಕ್ಕತ್ತಾಗಿ ಬುಕ್ ಮಾಡ್ತಿದ್ದ. ಅದು ನೀನು ಬೈತಿ ಔಟ್ ಮಾಡಲಿಲ್ಲ. ಇದು ಕಪ್ಪೆ ಚಿಪ್, ಕಪ್ಪೆ ಚಿಪ್, ಕಪ್ಪೆ ಚಿಪ್, ಕಪ್ಪೆ ಚಿಪ್. ಸ್ವಲ್ಪ ಟೇಸ್ಟ್ ಮಾಡು ಸ್ವಲ್ಪ. ಕಪ್ಪೆ ಚಿಪ್ ಮಾಡ್ಬೋದಾ, ಕುಡಿಬೋದಾ? ಅಂದರೆ ಮೇಡಮ್ ಅವ್ರು ಯಾಕೆ ಬೇಡ ಅಂತವ್ರಂದ್ರೆ ನಿಂಬೆ ಹುಳಿ ಅಲ್ವಾ, ಅವ್ರು ಬೇಡ ಅಂತ ನಾನೇ ಟೇಸ್ಟ್ ಮಾಡಿ ನೋಡು ಅಂದೆ, ಬಟ್ ಬೇಡವಂತೆ ಬಿಡಿ. ಲೇ ಮೇಘ ನೀನು ಕೇಳೋದು ಯಾವುದೂ ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ಮಂಡೇ ಕಮಿಂಗ್ 8 ಓನ್ಲಿ ನಮ್ಮ ಭಾವನ ಇಂಗ್ಲೀಷ್ಗೆ ಕಾಸು ಬರೀ 7,000 ಅಂತ ಗುರು ಒಂದೇ ಒಂದು ಪೀಸ್ಗೆ. ಯಾವ್ದಕ್ಕೆ ಯಾವ್ದಕ್ಕೆ? ನಾಟ್ ಈಟಿಂಗ್ ಓನ್ಲಿ ರಾವ್ ಮೀಟ್. ಗೊತ್ತಾಯ್ತು, ರಾವ್ ಮೀಟ್ಗೆ 7,000ನಾ? ಬಾವ ನೀನು ಇಂಗ್ಲೀಷ್ಗೆ ಕಾಸಕ್ಕಲ್ಲ. ಯಾವ್ದು ಆಕ್ಟೋಪಸ್ಕಾ? ಲಾಬ್ಸ್ಟರ್ ಅಂತ ಇದು ಮೇಲ್ಗಡೆ ಐತಲ್ಲ ದೊಡ್ಡದು. ಮೇರಾ ಊಟ ಕನ್ನಡ, ಹಿಂದಿ, ಇಂಗ್ಲೀಷು ಗುರು ಬಾವ ತಮಿಳು ಮಿಕ್ಸ್ ಮಾಡ್ಬಿಡು ಗುರಲ್ಲ. ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇರೋದು. ಅಂದ್ರೆ ಲ್ಯಾಂಗ್ವೇಜ್ ನಾನೇನು ಮಾತಾಡೋದು ಅರ್ಥ ಆಗುತ್ತೆ ಕಣ, ಅರ್ಥ ಆಗೇ ಮಾತಾಡೋದು. ರೈಸ್, ಪ್ರಾನ್ಸ್, ತವಾ ಪೀಸು, ಇಷ್ಟೊಂದು ಫಿಶ್ಶು. ಯಾವ್ದು ಇದು? ಸಾಲ್ಮನ್ ಫಿಶ್ ಸಾಲ್ಮನ್. ಪ್ರಾನ್ಸ್ ತವಾ ಫ್ರೈ ಟೇಸ್ಟ್ ಮಾಡೋದು. ಡಾರ್ಲಿಂಗ್ ನಮ್ಮ ಬಾವ ಶರ್ವ್ ಮಾಡ್ತವ್ರೆ. ಚೆನ್ನಾಗಿದಾ? ರೈಸ್ ಬಂತು, ಮಲಬಾರ್ ಫಿಶ್ ಕರಿ. 4 ಜನಕ್ಕೆ ಸಾಕೈತದ? ಸರಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕುಡಿಬೇಕಲ್ವಾ? ಕೊಡ್ತೀರಾ? ಗೈಸ್ ಊಟ ಎಲ್ಲ ಆಯಿತು. ನಿಮ್ಗೊಂದು ಸಲಹೆ ಕೊಡ್ತೀನಿ. ಏನಪ್ಪ ಅಂದರೆ ಯಾರು ಕೂಡ ಮಿಡಲ್ ವರ್ಷನ್ ಅಂದರೆ ಮಿಡಲ್ ಫ್ಯಾಮಿಲಿಗಳು ಈ ಥರ ರಿಚ್ ಹೋಟ್ಲುಗಳಿಗೆ ಬರಬೇಡಿ. ಡೈರೆಕ್ಟಾಗಿ ಹೇಳ್ತಾ ಇರೋದು, ತುಂಬ ಕಾಸ್ಟ್ಲಿ, ಊಟ ಕೂಡ ತೃಪ್ತಿನೂ ಕೂಡ ಆಗಲ್ಲ. ವೆರೈಟಿಯಾಗಿ ಇರುತ್ತೆ, ವೆರೈಟಿ ಟೇಸ್ಟ್ ಮಾಡಬೇಕು ಅನ್ನೋದು ಬನ್ನಿ. ನಾನು ಯಾರನ್ನೂ ಬರಬೇಡಿ ಅಂತ ಹೇಳ್ತಿಲ್ಲ. ಚೆನ್ನಾಗಿ ದುಡ್ಡು ಮಾಡಿಕೊ ಬನ್ನಿ ಬಂದರೆ. ಈ ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ಎಲ್ಲ ಮುಗೀತು. ಯಾರು? ನಾನು ಜಗಳಾಡ್ತಿದ್ದೆ ಗೈಸ್. ಇವ್ರಿಬ್ರು ಜಗಳ ಆಡ್ತಿರೋ ಅಂತ ನನಗೆ ಹೇಳ್ತಾವ್ರೆ. ಏನಿರ್ಲಿ ಆಯ್ತು, ಗಂಡೆ ಅಂತ ಜಗಳ ಉಂಡು ಮಲಗೋ ತನಕ ಅಷ್ಟೇ. ಏನೋ ಸಣ್ಣ ಮಧ್ಯದಲ್ಲಿ ಸಣ್ಣ ಕಾಂಟ್ರವರ್ಸಿ ಆಯ್ತವೆ. ಈ ಲಾಗ್ ಎಂಡ್ ಮಾಡ್ತೀನಿ. ಎಲ್ಲ ಮುಗೀತು. ಬಂದಿದ್ದ ಕಾರಣ ಇಷ್ಟೇ. ಒಂದು, ಅವರು ಕೂಡ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತು, ಮೇಘಾನ್ ಪ್ರಕಾಶ. ನಾವು ಕೂಡ ಸಾಹೇಬ್ರು ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತು, ಅದಾಯ್ತು. ಅದ್ರ ಜೊತೆಗೆ 10K ಸೆಲೆಬ್ರೇಷನ್ ಕೂಡ ಸರ್ಪ್ರೈಸ್ ಆಗಿ ಅವ್ರು ಕೊಟ್ಟರು. ಮತ್ತೆ ಅವ್ರಿಗೆ ಊಟನೂ ಕೂಡ ನಾನು ಕೊಡ್ಸಾಯ್ತು. ನನ್ನಲ್ಲಿ ಏನಾದ್ರು ಮಿಸ್ ಆಗಿದೆ ಮೇಘನ್ ಲಾಗಲ್ಲಿ ನೋಡ್ಕೊಳ್ಳಿ. ಬಾಯ್, ಲವ್ ಯು ಆಲ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ.